ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂಥವ್ರಿಗೆ ನಾಳೆಯಿಂದ 3 ಹೊಸ ರೂಲ್ಸ್ ಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಫೈನಲ್ ಆದಂತ ನಿರ್ಧಾರವನ್ನ ತೆಗೆದುಕೊಂಡು ಈ ರೀತಿಯಾದಂತ 3 ಹೊಸ ರೂಲ್ಸ್ ಗಳನ್ನ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯೋದಕ್ಕೆ ಜಾರಿಗೆ ತಂದಿರುವಂತದ್ದು. ನಿಮಗೆ ಗೊತ್ತಿರಬಹುದು, ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿರ್ಬೋದು. ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇದೆ, ಆದ್ರೆ ಜನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು? ಇದ್ರ ಬದಲಾಗಿ ರಾಜ್ಯ ಸರ್ಕಾರ ಈ ರೀತಿಯಾದಂತ 3 ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ. ಸ್ನೇಹಿತರೆ, ನಾಳೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತು 7ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಜೊತೆಗೆ ಪೆಂಡಿಂಗ್ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ ರಾಜ್ಯ ಸರ್ಕಾರ ಇಲ್ಲಿ ಕಟ್ಟುನಿಟ್ಟಾದಂತ 3 ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ. ಸೊ ಅಂದ್ರೆ ನೀವು ಹಣ ಪಡಿಬೇಕಾದ್ರೆ ಈ ರೂಲ್ಸ್ ಗಳು ನಿಮ್ಗೆ ಫಾಲೋ ಮಾಡ್ಲೇಬೇಕು. ನೀವು ಇಲ್ಲಪ್ಪ ಅಂತಂದ್ರೆ ನೀವು ಹಣವನ್ನ ಮರ್ತು ಬಿಡದೆ ಹಣ ಬರಲ್ಲ ನಿಮ್ಮ ಖಾತೆಗೆ. ಅದಕ್ಕಾಗಿ ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಏನಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂಥವ್ರು ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಕೊಳ್ಳಬೇಕು. ಇದೀಗ ಬಂದಿರುವಂತ ಮಾಹಿತಿ, 3 ಹೊಸ ರೂಲ್ಸ್ ಗಳನ್ನ ನಾಳೆಯಿಂದನೇ ಜಾರಿಗೆ ಇರುತ್ತೆ, ನಾಳೆಯಿಂದನೇ ಅನ್ವಯ ಆಗುತ್ತೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಅನ್ಬಾರ್ದು ಜನ. ಅದ್ರ ಸಲುವಾಗಿ ಈ ರೀತಿಯಾದಂತ ಟಫ್ ರೂಲ್ಸ್ ಗಳನ್ನ ಜಾರಿಗೆ ತಂದಿದ್ದಾರೆ. ಬನ್ನಿ ಸ್ನೇಹಿತರೆ, ಈ 3 ಹೊಸ ರೂಲ್ಸ್ ಗಳು ಏನು ನಾಳೆಯಿಂದ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಗೃಹಲಕ್ಷ್ಮಿಯರು ಈ ಒಂದು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೊತೆಗೆ ಆದಷ್ಟು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಬನ್ನಿ ಸ್ನೇಹಿತರೆ, ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯೋದಕ್ಕೆ 3 ಹೊಸ ರೂಲ್ಸ್ ಗಳು ಯಾವ್ಯಾವ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಹೌದು ಸ್ನೇಹಿತರೆ, ಈ ರೀತಿಯಾದಂತ ಒಂದು ಕಠಿಣವಾದಂತ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಇದೀಗ ಬಂದಿರುವಂತ ಒಂದು ಲೇಟೆಸ್ಟ್ ನ್ಯೂಸ್ ಇದು. ಈ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಕೂಡ ಒಂದು ಕಾರಣ ಇದೆ ಅಂತೆ. ಯಾಕಪ್ಪ ಅಂತಂದ್ರೆ ಬಹಳಷ್ಟು ಮಂದಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜವಾದ ಉಪಯೋಗ ಬಡವರಿಗೆ ಆಗ್ತಾ ಇಲ್ಲ, ಶ್ರೀಮಂತರಿಗೆ ಆಗ್ತಾ ಇದೆ ಇದು. ಯಾಕಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವ್ರಿಗೆ ಹಣನೇ ಹೋಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ರೀತಿಯಾದಂತ 3 ಟಫ್ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ. ನಾಳೆಲಿಂದಲೇ ಈ ಒಂದು 3 ಹೊಸ ರೂಲ್ಸ್ ಗಳು ಅನ್ವಯ ಆಗ್ತಾ ಇದೆ. ಒಂದೊಂದಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಒಂದು ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವ್ರು ಏನಿದ್ದಾರೆ, ನಿಮ್ಮ ಅಕೌಂಟ್ ಅನ್ನ ಒಂದ್ಸಲ ಅಪ್ಡೇಟ್ ಮಾಡ್ಬೇಕಂತೆ. ಹೌದು ಸ್ನೇಹಿತರೆ, ಅಕೌಂಟ್ ಅಪ್ಡೇಟ್ ಅಂದ್ರೆ ಏನು? ಅಕೌಂಟ್ ಅಪ್ಡೇಟ್ ಅಂತಂದ್ರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡೋಗಿ, ಬ್ಯಾಂಕ್ ಪಾಸ್ಬುಕ್ ಅನ್ನ ತೆಗೆದುಕೊಂಡೋಗಿ ಒಂದ್ಸಲ ಅಪ್ಡೇಟ್ ಮಾಡಿಕೊಡಿ ಅಂತ ಕೇಳ್ಬೇಕು. ಅಪ್ಡೇಟ್ ಅಂತಂದ್ರೆ NPCI ಮ್ಯಾಪಿಂಗ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಇವುಗಳನ್ನ ಅಪ್ಡೇಟ್ ಮಾಡ್ತಾರೆ. ಸೊ ಒಂದ್ಸಲ ನಮ್ಗೆ ಹಣ ಬರ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸಲ ಅಕೌಂಟ್ ಅನ್ನ ಅಪ್ಡೇಟ್ ಮಾಡಿಕೊಡ್ತಾರೆ. ಸೊ ಅದಕ್ಕೆ ನೀವು ಈ ಕೆಲಸವನ್ನ ಕೂಡಲೇ ನಾಳೆಯಿಂದಾನೇ ನೀವು ಶುರು ಮಾಡಿಕೊಡ್ಬೇಕಾಗುತ್ತೆ. ಇನ್ನು 2ನೇ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ, ಈ ಕೆಲಸವನ್ನ ನೀವು ಮಾಡ್ಬೇಕು. ಯಾಕಂದ್ರೆ ಈ ಕೆಲಸ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದೇ ಇಲ್ಲ ಅಂತೆ. ಅದಕ್ಕೆ ಅಕೌಂಟ್ ಅನ್ನ ಒಂದ್ಸಲ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಬಹಳಷ್ಟು ಮಂದಿಗೆ ಹಣ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕಾಗಿ ನೀವು ಅಕೌಂಟ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಬೇಕು. ಇನ್ನು 2ನೇ ಹೊಸ ರೂಲ್ಸ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೇನೆ. ಸ್ನೇಹಿತರೆ, ಇಲ್ಲಿವರೆಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಸೊ ಬಹಳಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ರ, ಸೊ ಅಂತವ್ರಿಗೆ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ, ಒಂದ್ ವೇಳೆ ನಿಮ್ಮ ಅಕೌಂಟ್ಗೆ ದುಡ್ಡು ಹೋಗ್ತಾ ಇಲ್ಲಪ್ಪ ಅಂತಂದ್ರೆ ನಿಮ್ಮ ಗಂಡಂದಿರ ಖಾತೆಗೆ, ಹಸ್ಬೆಂಡ್ ಖಾತೆಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರಂತೆ. ಸೊ ಅಂದ್ರೆ ನೀವು ಒಂದ್ ವೇಳೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿ ಕೈ ಬಿಟ್ಟಿದ್ರೆ, ಒಂದ್ ವೇಳೆ ನಿಮ್ಮ ಗಂಡಂದ್ರ ಅಕೌಂಟ್ಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದ್ರೂ ಮೆಸೇಜ್ ಬಂದಿದೆಯಾ ಅಂತ ನಿಮ್ಮ ಗಂಡಂದ್ರಿಗೆ ಕೇಳಿ. ಯಾಕಂದ್ರೆ ನಿಮ್ಮ ಗಂಡಂದ್ರ ಅಕೌಂಟ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರಂತೆ. ಸೊ ಅದಕ್ಕಾಗಿ ಒಂದ್ ವೇಳೆ ನಿಮ್ಮ ಒಂದು ಅಕೌಂಟ್ ಅನ್ನ ಅಪ್ಡೇಟ್ ಮಾಡಿ ನೋಡಿ. ಒಂದ್ ವೇಳೆ ಆಗಿಲ್ಲ, ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಗಂಡಂದ್ರ ಅಕೌಂಟ್ ಗಳನ್ನ ಒಂದ್ಸಲ ಚೆಕ್ ಮಾಡ್ತಾ ಇರಿ. ಇನ್ನು 3ನೇ ಹೊಸ ರೂಲ್ಸ್ ಅನ್ನ ತಿಳಿಸ್ಕೊಟ್ಬಿಡ್ತೀನಿ ನಿಮ್ಗೆ. ಈ ಬಾರಿ ಏನಪ್ಪಾ ಅಂತಂದ್ರೆ, ನಿಮ್ಗೆ ಏನು 7ನೇ ಕಂತಿನ ಹಣ, 8ನೇ ಕಂತಿನ ಹಣ ನೆಕ್ಸ್ಟ್ ಬರೋದೇ ಇದೆ. ಅದಕ್ಕೆಲ್ಲ ಬಹಳಷ್ಟು ಜಲ್ದಿ ಹಿಡಿತಾ ಇದಾರೆ. ಅಂದ್ರೆ ಬಹಳಷ್ಟು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾ ಇದಾರೆ. ಯಾಕಂದ್ರೆ ಬಹಳಷ್ಟು ಮಂದಿ ಶ್ರೀಮಂತರು ಹಣವನ್ನ ಕೊಟ್ಟು BPL ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಅದಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಬೆನಿಫಿಟ್ ಅನ್ನ ಕೂಡ ಪಡಿತಾ ಇದಾರಂತೆ. ಸೊ ಅದಕ್ಕಾಗಿ ಈ ಬಾರಿ ಏನಪ್ಪಾ ಅಂತಂದ್ರೆ, ಎಲ್ಲಾ ರೇಷನ್ ಕಾರ್ಡ್ ಗಳ ಒಂದು ತನಿಖೆ ನಡೀತಾ ಇದೆ, ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ನೀವೇನಾದ್ರೂ ಒಂದ್ ವೇಳೆ ನಿಮ್ಮ ಕುಟುಂಬದಲ್ಲಿ ಗವರ್ಮೆಂಟ್ ಜಾಬ್ ಅನ್ನ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಟ್ಯಾಕ್ಸಿ ಇದ್ರೆ, ಅಥವಾ ನಿಮ್ಗೆ ಏನಾದ್ರು 7 ಎಕರೆಗಿಂತ ಹೆಚ್ಚಿನ ಒಂದು ಭೂಮಿಯನ್ನು ಹೊಂದಿದ್ರೆ, ನೀವು ಶ್ರೀಮಂತರಂತ ಟ್ಯಾಕ್ಸ್ ಪೇಯರ್ ಆಗಿದ್ರೆ, GST ಪೇಯರ್ ಆಗಿದ್ರೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಆ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರಂತೆ. ಸೊ ಅಂದ್ರೆ ಕೇವಲ ಬಡವರಿಗೆ ಮಾತ್ರ ಈ ಒಂದು ಹಣ ಸೇರ್ಬೇಕು.
ಶ್ರೀಮಂತರಿಗೆಲ್ಲ ಕ್ಯಾನ್ಸಲ್ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಶ್ರೀಮಂತರಾಗಿದ್ದು ಈ ರೀತಿ ರೇಷನ್ ಕಾರ್ಡ್ ಅನ್ನ ಪಡೆದಿದ್ರೆ ಅದನ್ನ ನಿಮ್ಮ ಹತ್ತಿರದ ಆಹಾರ ಇಲಾಖೆ ಏನಿರುತ್ತೆ ಅಲ್ಲಿ ಹೋಗಿ ಅಂದ್ರೆ ತಾಲೂಕು ಆಫೀಸ್ಗಳಲ್ಲಿ ಇರುತ್ತೆ, ನಿಮ್ಮ ರೇಷನ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಿ BPL ರೇಷನ್ ಕಾರ್ಡ್ಗಳನ್ನ ನೀವೇ ಕ್ಯಾನ್ಸಲ್ ಮಾಡಿಕೊಳ್ಬೇಕು. ಇಲ್ಲಾಂದ್ರೆ ಮನೆಯವರಿಗೆ ಬಂದು ಅವರೇ ಕ್ಯಾನ್ಸಲ್ ಮಾಡಿ ನಿಮ್ಗೆ ದಂಡ ಹಾಕುವಂತ ಸಾಧ್ಯತೆ ಕೂಡ ಇರುತ್ತೆ. ಈ ರೀತಿಯಾಗಿ ನಾಳೆಯಿಂದನೇ 3 ಹೊಸ ರೂಲ್ಸ್ ಗಳನ್ನ ಜಾರಿಗೆ ತರ್ತಾ ಇದ್ದಾರೆ.